ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣ ನಿಧನಾಗಿದ್ದಾರೆ. ಈ ಬಗ್ಗೆ ಮಾತನಾಡೋಕ್ಕೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಆಗಿರ್ತಕ್ಕಂಥ ಸುರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳೋಣ. ಸರ್, ಈಗ ನಿಮ್ಮದು ಎಸ್ ಎಂ ಕೃಷ್ಣ ಒಡನಾಟ ಆಗಿತ್ತು ಮತ್ತು ಇವರು ಅವ್ರ ನಿಧನ ಆಗಿದೆ, ಅದಕ್ಕೆ ಏನು ಹೇಳಕ್ಕೆ ಬಯಸಿ? ಅವರು ಮುಖ್ಯಮಂತ್ರಿಗಳಾದಾಗ ನಾನು ಸರ್ಕಾರಿ ವ್ಯಾಪಾರ ಮಾಡ್ತಾಯಿದ್ದೆ. ಗ್ರಾಮೀಣ ಶೌಚಾಲಯ ಅವ್ರದ್ದು ಒಡನಾಟ ಇತ್ತು. ಭಾಳ ಡಿಪ್ಲೊಮ್ಯಾಟಿಕ್, ಸಿಸ್ಟಮ್ಯಾಟಿಕ್, ಒಂದು ಆದರ್ಶ ವ್ಯಕ್ತಿ ಅಂತ ಹೇಳ್ಬೋದು. ಅವರು ಯಾವುದೇ ವಿಚಾರಗಳನ್ನಾಗಲಿ ಟೆನ್ಷನಲ್ಲಿ ಯಾವುದೇ ಕೆಲಸ ಮಾಡಲ್ಲ. ಭಾಳ ಶಾಂತಿಪ್ರಿಯರು. ಅಂಥ ಒಂದು ಧೀಮಂತ ರಾಜಕಾರಣಿ, ಒಳ್ಳೆ ಮುಖ್ಯಮಂತ್ರಿ, ಅಪರೂಪವಾದ ರಾಜಕಾರಣಿ. ರಾಜ್ಯ ಆ್ಯಂಡ್ ರಾಷ್ಟ್ರ ಮಟ್ಟದಲ್ಲೂ ಅವರು ವಿದೇಶಾಂಗ ಸಚಿವರಾಗೂ ಕೂಡ ಅವರು ಭಾಳಷ್ಟು ಜನಪರ ಕಾರ್ಯಗಳನ್ನು ಮಾಡಿ ಜನರ ಮನಗಳಲ್ಲಿ ಭದ್ರವಾಗಿ ಮನದಲ್ಲಿ ನೆಲೆಯೂರು ಬಿಡ್ಯಾರೆ. ಅಂಥ ವ್ಯಕ್ತಿ ಕಳ್ಕೊಂಡಿದ್ದಕ್ಕೆ ನಮ್ಮ ರಾಜ್ಯ ರಾಷ್ಟ್ರಕ್ಕೆ ದೊಡ್ಡ ಅಪಾರವಾದ ನಷ್ಟ. ಮುಖ್ಯವಾಗಿ ಚಿತ್ರರಂಗಕ್ಕೆ ಏನಪ್ಪ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅಪಹರಣ ಆದಾಗ ಅವ್ರು ತೊಗೊಂಡ ನಿರ್ಧಾರ, ಅವರು ತೊಗೊಂಡು ಶಾಂತ ರೀತಿಯಿಂದ ಅವತ್ತು ಬಂದಿರೋಂಥ ಸ್ಥಿತಿನ ಅವರು ಬಗೆಹರಿಸಿದ್ದು. ಯಾವಾಗಲೂ ಬರಲ್ಲ, ಎಲ್ಲೂ ಯಾವುದೇ ಥರದ ಗಲಾಟೆ ಇಲ್ಲದೆ, ದುಂಬಿ ಇಲ್ಲದೆ, ಸಾವು ನೋವುಗಳಿಲ್ಲದೆ 108 ದಿನಗಳ ಕಾಲ ಪ್ರತಿಯೊಬ್ಬ ಎಲ್ಲ ಕನ್ನಡ ಪರ ಸಂಘಟನೆಗಳನ್ನು ಮಾತಾಡಿ, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನ ಸಂಘದ ಜೊತೆ ಮಾತಾಡಿ, ಪ್ರತಿಯೊಬ್ಬರು ಹಳ್ಳಿಗಳ ದಂಗೆ ಹೇಳುವಂಥ ಸ್ಥಿತಿಯಲ್ಲಿ ಆ ಸ್ಥಿತಿಯನ್ನು ನಿಭಾಯಿಸೋ ರೀತಿ ಬಿಕಾಸ್ ಆಫ್ ದರ್ ನೇಚರ್, ಕೂಲ್ ಪರ್ಸನ್ ಅಂಥ ಒಂದು ವ್ಯಕ್ತಿ ಆವತ್ತು ಡಾಕ್ಟರ್ ರಾಜ್ಕುಮಾರ್ ಅಪಹರಣ ಆದಾಗಿಂದ ಹಿಡಿದು ವಾಪಸ್ ಕರ್ಕೊಂಡು ಬರೋ ತನಕ ಜವಾಬ್ದಾರಿ ನಡ್ಕೊಂಡು ರೀತಿದೆಯಲ್ಲ, ಕನ್ನಡಿಗರು ಯಾವಾಗಲೂ ಅದು ಮರೆಯಲ್ಲ. ನಮ್ಮ ರಾಜ್ಯ ಕಂಡಂಥ ರಾಜ್ಯದ ಮನೆಗಳಲ್ಲಿ ದೇವರಾಗಿ ಕಾಣೋದು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಮತ್ತೆ ನಮಗೆ ಜೀವಂತವಾಗಿ ಮನೆ ಬಾಗಿಲು ಬಂದುಬಿಟ್ರಲ್ಲ, ಅದು ಅವ್ರ ಚಿತ್ರರಂಗ ಇರೋ ತನಕ ಅವರು ಮರೆಯೋದಿಲ್ಲ. ಆ ಸಮಯದಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ನಮಗೆ ಕೊಟ್ಟಿರೋಂಥ ನಮ್ಮ ನಿರ್ದೇಶನಗಳು ಅದು ಎಲ್ಲ ಕನ್ನಡ ಪ್ರಸಂಗಗಳು ಎಲ್ಲೂ ಯಾವುದೇ ಗಲಭೆ ಆಗದೆ ಮಾಡಬೇಕು ಅನ್ನೋದು. ಅದರಿಂದ ಇವತ್ತು ನಾವು ಚಿತ್ರರಂಗಕ್ಕೆ ಭಾಳ ಅಪಾರವಾದ ಒಂದು ನೋವಾಗಿದೆ. ಅವರ ನೋವಿನಲ್ಲಿ ನಮ್ಮ ಚಿತ್ರರಂಗ ಪೂರ್ತಿ ಕನ್ನಡ ಚಿತ್ರರಂಗ ಆಗಿರೋದು, ವಾಣಿಜ್ಯ ಮಂಡಳಿ, ಕಲಾವಿದ ಸಂಘ ಇರ್ಬೋದು, ನಿರ್ಮಾಪಕ ಸಂಘ ಇರ್ಬೋದು, ಅವ್ರಿಗೆ ಆತ್ಮಕ್ಕೆ ಶಾಂತಿ ಕೋತೀವಿ ಅಂತ ಹೇಳ್ತಾರೆ. ಸರ್, ಈಗ ನೀವು ಹೇಳಿದ್ರಿ, ಒಂದು ರಾಜ್ಕುಮಾರ್ ಅಪಹರಣದಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿರೋರು, ಅಂದರೆ ರಾಜ್ಯಕ್ಕೆ ಕರೆ ತರಲು ಯಶಸ್ವಿ. ಇನ್ನೊಂದು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಸಿಲಿಕಾನ್ ಸಿಟಿಯ ಐಕಾನ್ ಆಗೋಕ್ಕೆ ಒಂದು ಪ್ರಮುಖ ಪಾತ್ರ ವಹಿಸಿ. ಇದು ಕೇಳೋದಾದರೆ ಸರ್, ಅವರು IT-BT ಕಂಪ್ನಿಗಳ ಒತ್ತು ಕೊಟ್ಟರು. ಇವತ್ತು ಕರ್ನಾಟಕದಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಮ್ಮದು ಬೆಂಗಳೂರು ಕಾಣ್ತಾ ಇದೆ ಅಂದರೆ ಅವರು ಕೊಟ್ಟಿರುವಂಥ ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ ಕೊಟ್ಟಿರುವಂಥ ಇದು ಆದ್ಯತೆ. ಭಾಳ IT ಕಂಪ್ನಿ, BT ಕಂಪ್ನಿಗಳಿಗೆ ಸರ್ಕಾರದಿಂದ ಕೊಡುಗೆಗಳನ್ನು ಮತ್ತು ಇಲ್ಲಿ ಇಂಡಸ್ಟ್ರಿಗಳ ಸ್ಥಾಪನೆ ಮಾಡೋ ಮೂಲ ಕಾರಣಬಹುದು ಬಿಕಾಸ್ ಆಫ್ ದಿಸ್ ಕ್ವಾಲಿಫಿಕೇಷನ್ ಅವರು ಆಕ್ಸ್ಫರ್ಡ್ ಯೂನಿವರ್ಸಿಟಿದು ಅವರು ಎಜುಕೇಷನ್ ಮಾಡಿದ್ದಂತೆ. ಅವರು ಇಂಗ್ಲೀಷ್ ಲ್ಯಾಂಗ್ವೇಜು ಯಾವ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾತಾಡೋಂಥ ಲ್ಯಾಂಗ್ವೇಜು ಎನಿ ಲ್ಯಾಂಗ್ವೇಜ್, ಈವನ್ ಇಫ್ ಇಟ್ ಇಸ್ ಕನ್ನಡ ಆಲ್ಸೋ, ಅವರು ಅಷ್ಟು ಚೆನ್ನಾಗಿ ಅರ್ಥಪೂರ್ಣವಾಗಿ ಶಾಂತತೆಯಿಂದ ಮಾಡೋವಂಥ ವ್ಯಕ್ತಿ. ಅವರು ಮಾಡಿದ ಕೆಲಸಗಳು, ಆದರ್ಶಗಳು ನಮ್ಮ ಹತ್ರ ಟನ್ಗಟ್ಟಲೆ ಇದೆ. ಅದನ್ನಿನ್ನೂ 100 ವರ್ಷಗಳಲ್ಲ, 150 ವರ್ಷಗಳಲ್ಲ, ಅದನ್ನು ಬಿಟ್ಟೋಗಿದ್ದಾರೆ. ಅದು ನಡೆಸ್ಕೊಂಡು ಹೋದ ಕೆಲಸ ನಮ್ಮವ್ರು ಮಾಡಲಿ ಅಂತ ಕೇಳ್ಕೊತಿದ್ದೆ ಅಷ್ಟೇ. ಥ್ಯಾಂಕ್ ಯು. ಇದು ಸುರೇಶ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ವಿನೋದ್ ಕಾಮತ್, ರಾಜಶೇಖರ್, ಬೆಂಗಳೂರು.